ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾಗ್ತಾ ಇದ್ದಂತೆ ಸಂಪುಟ ದರ್ಜೆ ಸ್ಥಾನಮಾನ ಗಿಟ್ಟಿಸಿಕೊಂಡಿದ್ದ ಪರಮೇಶ್ವರ್ ನಾಯಕ್ ಮತ್ತು ತಮ್ಮ ವ್ಯಾಪ್ತಿ ಮೀರಿ ನೀರಾವರಿ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ ಎನ್ನಲಾಗಿದೆ. ಇನ್ನು ಶಾಸಕರಿಗೆ ತಿಳಿಸದೆ ಶಿಷ್ಟಾಚಾರವನ್ನ ಉಲ್ಲಂಘಿಸಿ ಸಭೆ ನಡೆಸಿದ ಆರೋಪ ಇಲ್ಲಿ ಕೇಳಿಬಂದಿತ್ತು. ಹಾಲಿ ಶಾಸಕ ಕೃಷ್ಣ ನಾಯಕ್ ಕೆರಳಿ ಕೆಂಡವಾಗಿದ್ದಾರೆ. ಶಿಷ್ಟಾಚಾರ ಉಲ್ಲಂಘಿಸಿ ಮಾಜಿ ಸಚಿವರಿಂದ ಮೀಟಿಂಗ್. ಪಿಟಿ ಪರಮೇಶ್ವರ್ ನಾಯಕ್ ವರ್ತನೆಗೆ ಅಧಿಕಾರಿಗಳು ಸುಸ್ತು. ಈ ದೃಶ್ಯಗಳನ್ನು ಒಮ್ಮೆ ಗಮನಿಸಿ. ಯಾವುದೋ ಇಲಾಖೆಯ ಸಚಿವರು ಸಭೆ ನಡೆಸುತ್ತಿರುವಂತೆ ಅಧಿಕಾರಿಗಳು ಸಾಲಾಗಿ ಕುಳಿತಿದ್ದಾರೆ. ಆದರೆ ಹೀಗೆ ಸಭೆ ನಡೆಸುತ್ತಿರುವುದು ಹಾಲಿ ಶಾಸಕರಾಗಲಿ ಅಥವಾ ಸಚಿವರಾಗಲಿ ಅಲ್ಲ. ಅಧಿಕಾರಿಗಳ ಮುಂದೆ ಗತ್ತು ಗೈರತ್ತಿನಿಂದ ಸಭೆ ನಡೆಸಿ ಶಿಷ್ಟಾಚಾರ ಉಲ್ಲಂಘಿಸಿರುವುದು ಮಾಜಿ ಸಚಿವ ಪಿಟಿ ಪರಮೇಶ್ವರ್ ನಾಯಕ್. ಬೆಂಗಳೂರು ಮೀಟಿಂಗ್ ಅಟೆಂಡ್ ಆಗಿ ಮತ್ತೆ ನಾನು ಕೊಪ್ಪಳ, ರಾಯಚೂರು, ಯಾದಗಿರಿ, ಗುಲ್ಬರ್ಗ, ಬೀದರ್ ಮೀಟಿಂಗ್ ಮಾಡಬೇಕು. ನಿಮ್ಮದೇನು ಕೆಲಸ? ಜವಾಬ್ದಾರಿ ಬೇಕಲ್ಲ. ಅದಕ್ಕೋಸ್ಕರ ನಿಮಗೆಲ್ಲ ಸರ್ಕಾರ ನೇಮಕ ಮಾಡಿರೋದು. ಚೀಫ್ ಇಂಜಿನಿಯರು, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅದಕ್ಕಾಗಿ ಮಾಡಿರೋದಲ್ಲ. ನಾವು ಹೇಳಿದಾಗ ನೀವು ಕೆಲಸ ಮಾಡಬೇಕಾದ್ರೆ ಮತ್ತೆ ಜವಾಬ್ದಾರಿ ಏನು? ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ರಾಜ್ಯ ಮಟ್ಟದ ಸಮಿತಿ ಉಪಾಧ್ಯಕ್ಷರಾಗಿರುವ ಪರಮೇಶ್ವರ್ ನಾಯಕ್ ಅವರಿಗೆ ಸರ್ಕಾರ ಸಂಪುಟ ದರ್ಜೆಯ ಸ್ಥಾನಮಾನ ನೀಡಿದೆ. ಆದರೆ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಬೇಕಾದ ಇವರು ತಮ್ಮ ವ್ಯಾಪ್ತಿ ಮೀರಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ ಮಾಡಿದ್ದಾರೆ. ಇದು ಕ್ಷೇತ್ರದ ಹಾಲಿ ಶಾಸಕರ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ನೋಡಿ, ಅದರ ಸಂಬಂಧ ನಾನು ಆಲ್ರೆಡಿ ಚೀಫ್ ಸೆಕ್ರೆಟರಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಮ್ಮ DPR ಸೆಕ್ರೆಟರಿ ಜಗದೀಶ್ ಅವರಿಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಸ್ಥಳೀಯ ಶಾಸಕನಾಗಿದ್ದು ನನ್ನ ಗಮನಕ್ಕೆ ಬರದೆ, ನನಗೆ ಯಾವುದೇ ರೀತಿ ಆಹ್ವಾನಗಳಿಲ್ಲದೆ ಸಭೆ ಮಾಡಿದ್ದು ಕಾನೂನು ಬಾಹಿರ. ಹಿಂಗೆಲ್ಲ ಮಾಡಬಾರ್ದು. ಅವರಿಗೆ ಅಷ್ಟು ಕಾಳಜಿ ಏನಾರು ಇದ್ದಿದ್ರೆ ಅಧಿಕಾರಿಗಳ ಹತ್ರ ಅವರೇ ಹೋಗಿ ಏನು ಸಮಸ್ಯೆ ಇದೆ ಅಂತೇಳಿ ಸಮಸ್ಯೆ ತಿಳ್ಕೋಬೇಕು. ಸರ್ಕಾರ ಇದೆ, ಅವ್ರ ಮಂತ್ರಿ ಹತ್ರ ಹೋಗಬೇಕು. ಅವ್ರು ತಂದಂಥ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅಂದರೆ ಅವ್ರನ್ನ ಬದಲಾವಣೆ ಮಾಡಬೇಕು. ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷರಾಗುತ್ತಿದ್ದಂತೆ ಪಿಟಿ ಪರಮೇಶ್ವರ್ ನಾಯಕ್ ಕ್ಷೇತ್ರದಲ್ಲಿ ಸಚಿವರ ರೀತಿಯಲ್ಲೇ ಪೊಲೀಸ್ ಎಸ್ಕಾರ್ಟ್ ಪಡೆದು ಪ್ರವಾಸ ಮಾಡುತ್ತಿದ್ದಾರೆ. ಹೂವಿನ ಹಡಗಲಿ ಕ್ಷೇತ್ರದ ಕೆರೆಗಳಿಗೆ ನೀರು ತುಂಬಿಸುವ ವಿಚಾರವಾಗಿ ಆಗಸ್ಟ್ 13ರಂದು ಇವರು ನಿಯಮಬಾಹಿರವಾಗಿ ನೀರಾವರಿ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. ಹಾಲಿ ಶಾಸಕರಿಗೆ ಮಾಹಿತಿಯೇ ನೀಡದೆ ಅಧಿಕಾರಿಗಳ ಸಭೆ ನಡೆಸಿರುವುದು ಸ್ಪಷ್ಟವಾಗಿ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಶಾಸಕ ಕೃಷ್ಣ ನಾಯಕ್ ಅವರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರು ನೀಡಿದ್ದಾರೆ. ಮಾಜಿ ಸಚಿವರು ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಿದ್ದು ಇದರಿಂದ ತಮ್ಮ ಶಾಸಕ ಹಕ್ಕಿಗೆ ಚ್ಯುತಿಯಾಗಿದೆ ಎಂದು ಸದನದಲ್ಲಿ ಹಕ್ಕುಚ್ಯುತಿ ಪ್ರಸ್ತಾವನೆ ಮಂಡಿಸಲು ನಿರ್ಧರಿಸಿದ್ದಾರೆ. ಗ್ಯಾರಂಟಿ ಸಮಿತಿ ಪಂಚ ಗ್ಯಾರಂಟಿಗಳು ಇಲಾಖೆಗಳನ್ನು ಬಿಟ್ಟು ಇತರೆ ಇಲಾಖೆಗಳ ಅಧಿಕಾರಿಗೆಲ್ಲ ಕರೆಯೋದು, ಮೀಟಿಂಗ್ ಮಾಡೋದು. ಹಾಗಾಗಿ ನಾನು ಆ ಅಧಿಕಾರಿಗಳಿಗೆಲ್ಲ ಕಾನೂನು ಕ್ರಮ ತಗೊಳ್ರಿ, ಎಸ್ಕಾರ್ಟ್ ಕೊಟ್ಟಂಥ ಅಧಿಕಾರಿ ಕಾನೂನು ಕ್ರಮ ತಗೊಳ್ರಿ. ಮತ್ತು ನಾನು ಅವ್ರ ಮೇಲೆ ಹಕ್ಕುಚ್ಯುತಿ ಕೂಡ ನಾನು ಸೋಮವಾರ ಮಂಡನೆ ಮಾಡ್ತಾ ಇದ್ದೀನಿ. ಅಂದರೆ ಈಗಾಗಲೇ ಮುಖ್ಯ ಕಾರ್ಯದರ್ಶಿ ಅವರಿಗೆ ಪತ್ರ ಬರೆದಿರುವಂಥದ್ದು, ಹಕ್ಕುಚ್ಯುತಿ ಮಂಡನೆ ಆಗಿದೆ ಅಂತೇಳಿ ಸದನದಲ್ಲಿ ಏನಾದರೂ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಾ? ನಾನು ಆಲ್ರೆಡಿ ಮಾನ್ಯ DPR ಮಿನಿಸ್ಟ್ರಿಗೆ, ಅಂದರೆ ನಮ್ಮ ಮುಖ್ಯಮಂತ್ರಿಯವರೇ ಬರ್ತಾರೆ, ಅವ್ರಿಗೆ ಕ್ವಶನ್ ಕೇಳಿದ್ದೀನಿ ಸದನದಲ್ಲಿ. ನನ್ನ ಹತ್ರ ರೆಕಾರ್ಡ್ಸೆಲ್ಲ ಇಟ್ಕೊಂಡಿದ್ದೀನಿ. ಆ ರೆಕಾರ್ಡ್ಸನ್ನು ಕೊಟ್ಟು ಕ್ವಶನ್ ಕೇಳ್ತೀನಿ. ಅವ್ರಿಂದ ಯಾವ ರೀತಿ ಉತ್ತರ ಬರುತ್ತೆ ಅಂತೇಳಿ ನಿರೀಕ್ಷೆಯಲ್ಲಿದ್ದೀನಿ. ಜೊತೆಯಲ್ಲಿ ಸೋಮವಾರ ಸ್ಪೀಕರ್ ಅವರಿಗೆ ನನಗೇನು ನನ್ನ ಹಕ್ಕುಗಳಿಗೇನು ಚ್ಯುತಿ ಬಂದಿದೆ ಅದಕ್ಕೆ ಸಂಬಂಧಪಟ್ಟವ್ರ ಮೇಲೆ ಕ್ರಮ ವಹಿಸಿ ಅಂತೇಳಿ ಪತ್ರ ಹಾಕೊಡ್ತಾರೆ. ಮಾಜಿ ಸಚಿವ ಪಿಟಿ ಪರಮೇಶ್ವರ್ ನಾಯಕ್ ಅಧಿಕಾರಿಗಳ ಮೇಲೆ ಅಧಿಕಾರ ಚಲಾಯಿಸಲು ಹೋಗಿ ವಿವಾದಕ್ಕೆ ಸಿಲುಕುತ್ತಿರುವುದು ಇದೇ ಮೊದಲೇನಲ್ಲ. ಈ ಹಿಂದೆ ತಮ್ಮ ಮಾತು ಕೇಳದ ಮಹಿಳಾ ಡಿವೈಎಸ್ಪಿ ಒಬ್ಬರಿಗೆ ಬೆದರಿಕೆ ಹಾಕಿ ಸಚಿವ ಸ್ಥಾನವನ್ನೇ ಕಳೆದುಕೊಂಡಿದ್ದರು. ಆದರೂ ತಮ್ಮ ಹಳೆಯ ವರ್ತನೆಯನ್ನು ತಿದ್ದಿಕೊಳ್ಳದಿರುವುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಸಚಿವರಲ್ಲದಿದ್ದರೂ ಸಚಿವರಂತೆ ಬಿಲ್ಡಪ್ ಕೂರ್ತಿರುವ ಪಿಟಿ ಪರಮೇಶ್ವರ್ ನಾಯಕ್ ನಡೆಗೆ ಕ್ಷೇತ್ರದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.